ಪ್ರೇಸ್ ಲಾರ್ಡ್. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯವನ್ನ ನೋಡೋಣ. ಕೀರ್ತನೆ 32ನೇ ಅಧ್ಯಾಯದ 8ನೇ ವಾಕ್ಯ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. ಹೌದು ಪ್ರಿಯರೇ, ಈ ದಿನದಲ್ಲಿ ನೀವು ಯಾವ ರೀತಿ ನಡೆಯಬೇಕು, ಹೇಗೆ ನಡೆಯಬೇಕು, ಏನು ಮಾಡಬೇಕು ಎಂಬುದಾಗಿ ದೇವರು ನಿಮ್ಮನ್ನ ಉಪದೇಶಿಸುವಾತನಾಗಿದ್ದಾನೆ. ದೇವರು ನಮ್ಮನ್ನು ಉಪದೇಶಿಸುವಾಗ ಅದು ಯಾವಾಗಲೂ ಕೂಡ ಸರಿಯಾಗಿ ಇರುವಂಥದ್ದಾಗಿದೆ ಪ್ರಿಯರೇ. ಅಷ್ಟು ಮಾತ್ರವಲ್ಲ, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನ ಹೇಳುವೆನು. ಹೌದು, ನಮ್ಮ ಜೀವಿತದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಗೊಂದಲಗಳಲ್ಲಿ ಒಳಗಾಗುವಂಥವರಾಗಿದ್ದೇವೆ. ಆ ಎಲ್ಲಾ ಸಂದರ್ಭಗಳಲ್ಲಿಯೂ ಕೂಡ ನಮಗೆ ಒಳ್ಳೆಯ ಆಲೋಚನೆಯನ್ನ ಕೊಡುವಾತನು ನಮ್ಮ ದೇವರಾಗಿದ್ದಾರೆ. ಯಾಕಂದರೆ ಆತನು ಆಲೋಚನಾ ಕರ್ತನು. ಆದುದರಿಂದ ಯೆಹೋವನ ಬಳಿಯಲ್ಲಿ, ಕ್ರಿಸ್ತನ ಬಳಿಯಲ್ಲಿ ನಾವು ಕೇಳಿಕೊಳ್ಳೋಣ. ನಮ್ಮ ಜೀವಿತವನ್ನ ಯಾವ ಮಾರ್ಗದಲ್ಲಿ, ಯಾವ ಕಡೆ ನಾವು ನಡೆಸಬೇಕಾಗಿದೆ, ಯಾವುದು ನಮ್ಮ ಜೀವಿತಕ್ಕೆ ಒಳ್ಳೆಯದಾಗಿ ನಡೆಯುವಂತ ಮಾರ್ಗವಾಗಿದೆ ಎಂಬುದಾಗಿ ಕೇಳಿಕೊಳ್ಳುವಾಗ ಖಂಡಿತವಾಗಿಯೂ ಆತನು ನಿಮ್ಮನ್ನ ನಡೆಸುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಸ್ವಾಮಿ, ನಿಮ್ಮ ವಾಗ್ದಾನದ ಪ್ರಕಾರವಾಗಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತ ನನ್ನ ಎಲ್ಲಾ ಸಹೋದರ ಸಹೋದರಿಯರು, ಅವರ ಕುಟುಂಬಗಳಿಗಾಗಿ ಯೇಸಪ್ಪ ಪ್ರಾರ್ಥನೆ ಮಾಡ್ತಿದ್ದೇನೆ. ಕರ್ತನೆ, ನಿಮ್ಮ ಆಲೋಚನೆಯನ್ನ ಕೊಟ್ಟು ಕರ್ತನೆ ಅವರೆಲ್ಲರನ್ನ ನಡೆಸಬೇಕಾಗಿ ಪ್ರಾರ್ಥನೆ ಮಾಡ್ತಿದ್ದೇನೆ. ಅಪ್ಪ ಕರ್ತನೆ, ನಿನ್ನ ಮಾರ್ಗಗಳಲ್ಲಿ ಅವರೆಲ್ಲರೂ ಕರ್ತನೆ ನಡೆಯುವ ಹಾಗೆ ನಿಮ್ಮ ಕೃಪೆ ಅವರ ಜೀವಿತದಲ್ಲಿ ಉಂಟಾಗಬೇಕಾಗಿ ಯೇಸಪ್ಪ, ನಿಮ್ಮ ಒಳ್ಳೆಯ ಮಾರ್ಗಗಳನ್ನ ಆದುಕೊಳ್ಳುವಂತಹ ಮಕ್ಕಳಾಗಿ ನಮ್ಮೆಲ್ಲರನ್ನ ಕರ್ತನೆ ನಡೆಸಬೇಕಾಗಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಟ್ಟಿದ್ದೇನೆ. ವಿಶೇಷವಾಗಿ ಈ ದಿನದಲ್ಲಿ ಯಾವೆಲ್ಲ ಕಾರ್ಯಗಳಲ್ಲಿ ಕರ್ತನೆ ಅಪ್ಪ ಸಂದೇಹಕ್ಕೊಳಗಾಗಿದ್ದಾರೋ ಆ ಎಲ್ಲ ಸಂದೇಹಗಳನ್ನ ತೆಗೆದು ಹಾಕಿ ನಿನ್ನ ಮಾರ್ಗದಲ್ಲಿ ನಡೆಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೇನ್.